ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಲ್ಲಪ್ಪ, ಬಾಚುಕುಂಟಿ ಪುಡ್ಸ್ನ ಸಂಸ್ಥಾಪಕ. ಅರಿಶಿಣಕ್ಕೆ ಭಾರತೀಯರ ಅಡುಗೆ ಮನೆಯಲ್ಲಿ ವಿಶಿಷ್ಟವಾದ ಒಂದು ಸ್ಥಾನಮಾನ ಇದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಅಡುಗೆಯಲ್ಲಿ ಅದನ್ನು ಬಳಸ್ತಾರೆ. ಅಂದರೆ ಕೇವಲ ರುಚಿಗಾಗಿ ಅದನ್ನು ಅಡುಗೆಯಲ್ಲಿ ಬಳಸ್ತಾ ಇಲ್ಲ ಮತ್ತು ಕೇವಲ ಬಣ್ಣಕ್ಕಾಗಿ ಅದನ್ನು ಅಡುಗೆಯಲ್ಲಿ ಬಳಸ್ತಾ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಗಣನೀಯವಾದ ಔಷಧಿಯ ಗುಣಗಳಿಂದಾಗಿ ಅದನ್ನು ಅಡುಗೆಯಲ್ಲಿ ಬಳಸ್ತಾ ಇದ್ದರು ಮತ್ತು ಈಗಲೂ ಕೂಡ ಅದನ್ನು ಬಳಸ್ತಾ ಇದ್ದೇವೆ. ಹಾಗಾದರೆ ಅರಿಶಿಣದಲ್ಲಿ ಇರ್ತಕ್ಕಂಥ ಔಷಧಿಯ ಗುಣಗಳು ಯಾವುವು ಅನ್ನೋದನ್ನು ಡೀಟೇಲ್ ಆಗಿ ನಾವು ಸವಿಸ್ತಾರವಾಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಬನ್ನಿ ಈಗಲೇ ಸ್ಟಾರ್ಟ್ ಮಾಡೋಣ. ಉರಿಯೂತ ನಿವಾರಕ. ಈ ಅರಿಶಿಣ ದೇಹದಲ್ಲಿ ಇರ್ತಕ್ಕಂಥ ಊತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುವಂಥದ್ದು. ಸಂಧಿವಾತ ಮತ್ತು ಮಂಡಿ ನೋವಿನಿಂದ ಬಳಲುವಂಥವರು ಈ ಅರಿಶಿಣವನ್ನು ಮನೆಮದ್ದಾಗಿ ಉಪಯೋಗ ಮಾಡಿಕೊಂಡು ತಮ್ಮ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಇದು ಸಹಾಯ ಮಾಡುವಂಥದ್ದು. ಇದು ಅತ್ಯುತ್ತಮವಾದ ಒಂದು ಮನೆಮದ್ದು ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ. ಅರಿಶಿಣ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುವಂಥದ್ದು. ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಡುವಂಥ ನೆಗಡಿ, ಕೆಮ್ಮು, ಜ್ವರ ಇಂಥ ಸೋಂಕುಗಳಿಂದ ಈ ಅರಿಶಿಣವನ್ನು ಮನೆಮದ್ದಾಗಿ ಉಪಯೋಗ ಮಾಡಿಕೊಂಡು ಅವುಗಳ ವಿರುದ್ಧ ರಕ್ಷಣೆಯನ್ನು ನಾವು ಪಡೆಯಬಹುದು. ದಿನ ಮಲಗುವಾಗ ಹಾಲಲ್ಲಿ ಅಥವಾ ನೀರಲ್ಲಿ ಈ ಅರಿಶಿಣವನ್ನು 1 ಚಮಚ ಅರಿಶಿಣವನ್ನು ಬೆರೆಸಿ ಅದನ್ನು ಸೇವನೆ ಮಾಡುವುದರಿಂದ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಬಹುದು ಮತ್ತು ಅವುಗಳಿಂದ ರಕ್ಷಣೆಯನ್ನು ಕೂಡ ನಾವು ಪಡೆಯಬಹುದು. ಇದು ಜೀರ್ಣಕ್ರಿಯೆಗೆ ಸಹಕಾರಿ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುವಂಥದ್ದು ಮತ್ತು ಯಕೃತ್ತಿನ ಆರೋಗ್ಯವನ್ನು ಕಾಪಾಡಿಕೊಂಡು ದೇಹ ಆರೋಗ್ಯದಿಂದ ಇರುವಂತೆ ನೋಡಿಕೊಳ್ಳುವಂಥದ್ದು. ದೇಹದಲ್ಲಿ ಇರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರಹಾಕಿ ನಮ್ಮ ಹಾರ್ಟ್ನ ಆರೋಗ್ಯವನ್ನು ಕೂಡ ಇದು ಕಾಪಾಡುವಂಥದ್ದು. ಇದು ನೈಸರ್ಗಿಕ ನಂಜು ನಿವಾರಕ. ಇದು ನ್ಯಾಚುರಲ್ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುವಂಥದ್ದು. ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಮತ್ತು ವೈರಸ್ ವಿರೋಧಿ ಗುಣವನ್ನು ಹೊಂದಿರುವಂಥದ್ದು. ಇದು ಗಾಯ ಮತ್ತು ಸುಟ್ಟ ಗಾಯಗಳಲ್ಲಿ ಇದನ್ನು ಲೇಪನೆ ಮಾಡುವುದರಿಂದ ಸೋಂಕು ಹರಡುವುದನ್ನು ತಡೆಯುವಂಥದ್ದು ಮತ್ತು ವಾಸಿ ಮಾಡುವುದರಲ್ಲಿ ಇದು ಸಪೋರ್ಟ್ ಮಾಡುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾ ಮತ್ತು ಫೇಸ್ಬುಕ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ.